ಭಾಷೆ ತಿಳಿಯಲಾರದ ಲೋಭಿ ಮಂಗ್ಯ ಮುಖದವನು ನಾನೇ ಅಂತ ನನಗ ಈ ಚರ್ಮದ ಚೀಲಕ ಜಾತನಾಗಲಿಂಗ ಆಕಾರಿಲ್ಲದ ನೀರಿ ಹಾಗೂ ಹಾಗೆ ಜಾತಿಯೇ ಇಲ್ಲದವನಾಗ. ಹಾಗಾದರೆ ನೀನು ನಮ್ಮ ಮನೆಯಲ್ಲಿ ಊಟ ಮಾಡುತ್ತಾನೆ? ಊಟ ಊಟ ಹಾಗೆ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೂ ಊಟದಕ್ಕೂ ನಡೆಯಲ್ಲ. ಸತ್ತ ಪರೀಕ್ಷೆ ಮಾಡೋದಕ್ಕೂ ಊಟದಕ್ಕೂ ನಡೆಯಲ್ಲ. ಆದ್ರೆ ಒಂದು ಮಾತು, ಮೊದಲು ನಾನು ಮಾಡಿಸಿದ ಅಡಿಗೆ ನೀನು ಊಟ ಮಾಡು, ಆಮೇಲೆ ನೀನು ಮಾಡಿಸಿದ ಅಡಿಗೆ ನಾನು ಊಟ ಮಾಡು. ಮಾಡಿ ಚೋತಾರೆ. ಓ ಥೋಡೋ ಗಪ್ಪ ರೀಟಾ ಖಡಿ. ಅರೆ ರೀಟಾ ಖಡಿ. ಏಪ್ಪ ನಿಮ್ಮ ಹೆಂಡತಿ ನಾ ಹೆಂಗ್ ಕಿರಾಕ್ ಮಾಡ್ತತಿ? ನೋ ಮ್ಯಾನ್, ರೀಟಾ ಖಡಿ ಕರಿಬತ್ತಿ ಯಾವನ ಬರೆ cow meals. ಹಾಕಳ ಮಾಂಸದ ಅಡುಗೆ ಮಾಡು. ವಾಟ್ ಆಕಳ ಮಾಡ್ತಾ ಇದ್ರು? cow meals. ಓ ಕೌಮಿ ಎರಡು ಘೋಪು ಇರುತ್ತಾನೆ. 4 legs. ಹಿಂದೆ ಒಂದು ಲಾಭ ಇರುತ್ತಾನೆ. ಮುಂದೆ ಮುಂದೆ ತಿನ್ನುತ್ತಾನೆ, ಹಿಂದೆ ಹಿಂದೆ ಪಾಥ ಪಾಥ ಹೊಡೆಯುತ್ತಾನೆ. ಓಕೆ ಓಕೆ ಮಾಡಿ. Then ಉಳ್ಳಾಗಡ್ಡಿ ಪಲ್ಯ ಮಾಡು. ವಾಟ್ ಉಳ್ಳಾಗಡ್ಡಿ? ಐ ಡೋಂಟ್ ನೋ. Onion. ಆನಿಯನ್. ಓಕೆ ಮಾಡುತ್ತಾನೆ. Okay. Yes. ನಾನು ಅಡುಗೆ ಮಾಡಿಸುತ್ತಾನೆ, ನೀವು ಬಂದು ಊಟ ಮಾಡಬೇಕು. ಹಂಗೆ ಮಾಡು. ನಮಗೆ ಬೇಕಾಯ್ತು. ಶ್ರೀ ಪ್ಲೀಸ್ ದಯಮಾಡಿ ಶ್ರೀ ಮುಳುಗುಂದ ಶ್ರೀ ಬಾಲರಾಜ ಜಾತ್ರಾ ಮಹೋತ್ಸವಕ್ಕೆ ಬಂದಂತ ಭಕ್ತರುಗಳನ್ನ ತಿಳಿಸಂದ್ರೆ ಅಲ್ಲಿ ಯಾರು ಶ್ರೀ ಅಲ್ಲಿ ಯಾರೇನ ಗಲಾಟೆ ಮಾಡತ್ತಾರ ಅಂತ ನೋಡ್ರಿ. ಪ್ಲೀಸ್ ಅಲ್ಲಿ ದಯಮಾಡಿ ಹೇಳ್ಬೇಡ್ರೆ ಅವರೆಲ್ಲ ತಿಳ್ಕೊಂತಾರೆ. ಯಾರು ಹೇಳ್ತಾರೆ ಮಗಳೆಲ್ಲ ಹೇಳಿದ್ರೆ ಅವ್ರಿಗೂ ಮುಂದೆ ಹೇಳ್ಬೇಡ. ಇಷ್ಟೆಲ್ಲ ಕುಂತಿರ್ತಾನೆ, ಇನ್ನೂ ಆಗ್ತಿರ್ತಾರೆ. ಹೇಳ್ಬೇಡ. ಹೇ ದುರ್ಗಾ, ನಿನ್ನ ಮನೆಗರ ಆಗಲಿ ಸಾಹೇಬನ ಮನೆಗರ ಆಗಲಿ ಕಬ್ಬನು ತುಂಡು ಶೀಸದ ಗೊಂಡು ಏನಾರ ಹೋಗ ಒಂದು ಹೊಸ ಸಣ್ಣ ಮಡಿ ಕೆಳಗೆ ಆ ಚೂರು ಹಾಕಿ ಕರಗಿಸ್ಕೊಂಡು ಜನ್ಮದ ಊಟ ಹಂಗಿರಬಾರ್ದು. ಸಾಹೇಬ ಗೊಂಡ ಕೊಡಿ ಅಡುಗೆ ಮಾಡಿಸ್ಕೊಂಡು ಸಾಹೇಬ ನಾಗಲಿಂಗ ಊಟ ಮಾಡಿಸ್ತೀನಪ್ಪ. ನಾಗಲಿ ನಡಿ. ಜಗದೀಶ್ವರಿ ಪೂರ್ವದ ಬೆಳಕನ್ನ ಪಶ್ಚಿಮದಲ್ಲಿ ಚೆಲ್ಲೋ ಪ್ರಸಂಗದಲ್ಲ. ಊಟ ಮಾಡ್ತಾನೆ ನಾಗಲಿಂಗ ಊಟ ಮಾಡ್ತಾನೆ. ನೀ ಅಂದ ನೀಚರಾಗಿದೆಯಲ್ಲೋ ಮಗನ, ಮತ್ತೆ ಯಪ್ಪ ನಿನ್ ಪಾದ ಸೇವಾ ಬಿಟ್ಟು ನನಗೆ ಮನಸ್ಸಾಗ್ಲಿಲ್ಲ ತಂದೆ. ಅದಕ್ಕೆ ಹುಡುಕಂತ ಓಡಾಡ್ ಬಂದ್ಬಿಟ್ಟೆ. ಕುಷ್ಠರೋಗ ಹತ್ತಿ ಮೈಯೆಲ್ಲ ಹೇಸಿಟ್ಟಿತ್ತು. ನನ್ನ ಮನೆಯವರ ನನ್ನ ಊಟ ಕೇಸ್ಕೊಂತಿದ್ರು. ಅಂಥದ್ರಾಗ ನಿನ್ನ ನಾಲ್ಗಿನ ನನ್ನ ಮೈ ಮೆಕ್ಕಿ ನನ್ನ ಕುಷ್ಠರೋಗ ಕಳೆದ ಮಹಾತ್ಮ ಅಯ್ಯಪ್ಪ ನೀನು. ನಿನ್ನ ಪಾದ ಸೇವಾ ಬಿಟ್ಟು ಹೆಂಗಿರ್ಲು ಅಯ್ಯಪ್ಪ ನಾನು. ನನ್ನ ಕಂಡು ತಿರುಗಿ ಹೋಗಾಕ ಬಂದೀಯೋ ಅಥವಾ ನನ್ನ ಜೊತೆಗಿರಾಕ? ಯಪ್ಪ ನಿನ್ನ ಪಾದ ಸೇವೆ ಮಾಡ್ಕೊಂಡು ಇಲ್ಲೇ ಬಂದಿನೋ ತಂದೆ. ಹಾದಿಗೆ ಹಿಂಗೆ ಬಾ. ಇವತ್ತು ನೀನು ನವಲಗುಲ್ಲ ಕನ್ನಡಿ, ನಾನು ನಾಳೆ ಬರ್ತೀನಿ. ಊರ ಅಗಸಿ ಬಾಗಿಲಿಗೆ ಕಾಳಪ್ಪ ಶೆಟ್ಟಿ. ಹೌದಪ್ಪ ಅಲ್ಲ ಅವನ ಮನೆಗೆ ಅವ ಏನಾದ್ರೂ ನಿನ್ನ ಮನೆಯಿಂದ ಹೊರಗೆ ಹಾಕಿದ್ರು ಒಂದು ಮಾತು ಹೇಳ್ತು. ನಾಳೆ ನಿನ್ನ ಈ ಮನೆಯಿಂದ ಹೊರಗೆ ಹಾಕಮ್ಮ ಬರ್ತಾನ. ಅಂದ ಮೇಲೆ ಅವನು ನಾನು ಕೂಡ ಹೋಗ್ತೇವೆ ಹೇಳುವಂತ ಮನೆಗೆ ಬಂದ ಒಂದು ಕೆಲಸ ಹೇಳ್ತಾನೆ ಮಾಡಬೇಕು. ಅವನು ಮಾಡ್ತಿರೋ ತಂದೆ ತಗೋ ಈಗ ನೀನು ಆತನ ಬಾ.